ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಚಿರಂತ್ರಿಮಠ್. ಹೇಗಿದ್ರೆ ವೀಕ್ಷಕರೇ, ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ, ನೀವು ಕೂಡ ಚೆನ್ನಾಗಿದ್ದೀರಂತೆ ಭಾವಿಸುತ್ತೇನೆ. ಇವತ್ತಿನ ಸೋಮವಾರ ಸಂಚಿಕೆಯಲ್ಲಿ ನಮ್ಮ ಮಕ್ಕಳ ಜೊತೆ ನಾಟಡು ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಿಮಗೆ ಹೋದ ಸೋಮವಾರ ಸಂಚಿಕೆಯಲ್ಲಿ ಅಂಗಾಭ್ಯಾಸದೊಂದಿಗೆ ನಿಮಗೆ ಸ್ಟಾರ್ಟ್ ಮಾಡಿದ್ದೇನೆ. ಶಿರೋಭೇದದಲ್ಲಿ ಹೇಗೆ ಮಾಡಬೇಕು ಹೇಗೆ ಅನ್ನೋದನ್ನ ನಾನು ನಿಮಗೆ ಹಾಕಿದ್ದೇನೆ. ಈ ಸಂಚಿಕೆಯಲ್ಲಿ ನಾಟಡುವು 6ನೇ ಅಡುವು ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ಮಕ್ಕಳು ನಿಮಗೆ ತಿಳಿಸ್ಕೊಡ್ತಾರೆ. ಮೊದಲಿಗೆ ನಮಸ್ಕಾರದೊಂದಿಗೆ ಸ್ಟಾರ್ಟ್ ಮಾಡೋಣ, ಬನ್ನಿ. विष्णु शक्ति समन्पन्ने चित्तवरणे महितले नाट्यं करिष्ये भूदेवी पादं ख्यातं शमिष्यते देवतानं शिरसस्तु गुरुनानस्य संस्कृतं पक्षता शेषवित्तालं शेषं नियमो भवेत्. ಸ್ನೇಹಿತರೆ, ನಿಮಗೆ ನಾಟಡುವೆಂದರೆ ಏನಂತ ನಿಮಗೆ ಮೊದಲೇ ಹೇಳಿದ್ದೇನೆ. ನಾಟಡುವೆಂದರೆ ಏನಂದ್ರೆ ಅಂಚಿತ ಪಾದ. ಅಂಚಿತ ಪಾದದಿಂದ ಮಾಡೋದಕ್ಕೆ ನಾವು ನಾಟಡುವು ಅಂತೀವಿ. ಇವತ್ತು ನಾವು 6ನೇ ಸ್ಟೆಪ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಮೊದಲು ನಾನು ತೋರಿಸ್ಕೊಡ್ತೀನಿ. ಮಾಡೋದನ್ನ ನಾನು ತೋರಿಸ್ತೀನಿ, ನಂತರ ನಮ್ಮ ಮಕ್ಕಳ ಜೊತೆ ನಿಮ್ಗೆ ತೋರಿಸ್ತೀನಿ. ನಾಟಡುವು 6ನೇ ಸ್ಟೆಪ್ ಯಾವ್ದ್ರಿ? 6ನೇ ಸ್ಟೆಪ್ ಯಾವ ರೀತಿ ಮಾಡ್ಬೇಕನ್ನ ನೋಡ್ತೀವಿ. ಹಸ್ತ ಯಾವ್ದು ಇರ್ತದ್ರಿ? ತ್ರಿಪಥಕ ಹಸ್ತ ಇರ್ತದ್ರಿ. ಪಾದ ಯಾವ್ದಿರ್ತದ? ಅಂಚಿತ ಪಾದ. ಓಕೆ, ರೆಡಿ. ಕಿಟ್ಟ ತಕ್ಕ ತೈ ಯುಂ ದ ತ ತೈ ಚುಂ ತ ಹ ತೈ ಯುಂ ದ ತ ತೈ ಚುಂ ತ ಹ ತೈ ಯುಂ ದ ತ ತೈ ಚುಂ ತ ಹ ತೈ ಯುಂ ದ ತ ತೈ ಯುಂ ತ ತೈ ಯುಂ ದ ತೈ ಯುಂ ತ ತೈ ಯುಂ ದ ತ ತೈ ಯುಂ ತ ತೈಯಂ ದತ್ತ ತೈಯಂ ತಾಂ ತೈಯಂ ದತ್ತ ತೈಯಂ ತಾಂ ತೈಯಂ ತಾಂ ತೈ ಜುಂ ದ ತ ತೈ ಜುಂ ತಾ ಹ ತಾಂ. ಸ್ನೇಹಿತರೆ, ಇದರಲ್ಲಿ ನಿಮಗೆ ತ್ರಿಕಾಲಗಳಲ್ಲಿ, ಈ ಅಡುಗಳಲ್ಲಿ ನಾವು ತ್ರಿಕಾಲಗಳಲ್ಲಿ ನಾವು ಮಾಡ್ತೇವೆ. ಯಾವ ಕಾಲಗಳಲ್ಲಿ? ಯಾವ್ಯಾವು? ವಿಳಂಬ, ಮಧ್ಯಮ, ಧೃತ. ನಾವು ತ್ರಿಕಾಲಗಳಲ್ಲಿ ಮಾಡುತ್ತೇವೆ. ಯಾವ್ಯಾವಪ್ಪ ಅಂದ್ರೆ ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್. ಫಸ್ಟ್ ಸ್ಪೀಡ್, ಥರ್ಡ್ ಸ್ಪೀಡ್. ಯಾವ್ಯಾವ? ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್. ಓಕೆನಾ? ವಿಳಂಬ, ಮಧ್ಯಮ, ಧೃತ. ಮಂಡಲ ಕಿಟ್ಟ ತಕ್ಕ ತೈ ಚುಂ ದ ತ ತೈ ಚುಂ ತ ಹ ತೈ ಚುಂ ದ ತ ತೈ ಚುಂ ತ ಹ ತೈ ಚುಂ ದ ತ ತೈ ಚುಂ ತ ಹ ತೈಯಂ ದತ್ತ ತೈಯಂ ತಾಂ 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 ತೈ ಚುಂ ದ ತ ತೈ ಚುಂ ತ ಹ ತಾಂ. ಗುಡ್. ನೋಡಿದ್ರಲ್ಲ ವೀಕ್ಷಕರೇ, ಹೇಗ್ ಮಾಡಿದ್ರು ನಮ್ಮ ಮಕ್ಕಳು? ತುಂಬಾ ಚೆನ್ನಾಗಿ ಮಾಡಿದ್ರಲ್ಲ. ನಾಟಡು 6ನೇ ಸ್ಟೆಪ್ ಯಾವ ರೀತಿ ಮಾಡಿದ್ರು ಅಂತ ನಿಮಗೆ ನಮ್ಮ ಮಕ್ಕಳು ನಿಮಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲ ಪೇರೆಂಟ್ಸಿಗೆ ಮತ್ತು ಮುದ್ದು ಮಕ್ಕಳಿಗೆ ಹೇಳೋದು ಒಂದೇ ಮನವಿ, ತುಂಬಾ ನೀವು ಎಷ್ಟೋ ಜನ ಕಲಿಬೇಕನ್ನೋ ಆಸೆ ಇರ್ತದ. ಹತ್ತಿರದ ಯಾವುದೇ ನೀವು ಭರತನಾಟ್ಯ ಕ್ಲಾಸಿಗೆ ಹೋಗಿ ಚೆನ್ನಾಗಿ ಕಲೀರಿ. ಆಸಕ್ತಿ ಇದ್ದವರು ಮತ್ತು ಯೂಟ್ಯೂಬ್ ಮುಖಾಂತರ ನನ್ನ ಶ್ರಾವಣಿ ಭರತನಾಟ್ಯ ಕ್ಲಾಸ್ ನಿಮಗೆ ಗೊತ್ತೇ ಇದೆ. ಅದೇ ರೀತಿಯಾಗಿ ನೀವು ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಮಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸೋಮವಾರ ಮತ್ತು ಶುಕ್ರವಾರ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅವಾಗ ನೀವು ನೋಡಿ ಅಂತ ಹೇಳಿದ್ರೆ, ಏನಾನು ಡೌಟ್ ಇದ್ರೆ ಕಮೆಂಟ್ ಮಾಡ್ರಿ. ಸುಮ್ಮನೆ ನೋಡಿ ಅದು ಒಂದು ಏನನ್ನ ಇದ್ರೆ ಹೇಳಿ, ಅದನ್ನ ನಾನು ಗೊತ್ತಿತ್ತು ಹೇಳ್ತೀನಿ, ಗೊತ್ತಿಲ್ಲ ಅಂದ್ರೆ ನಾನು ತಿಳ್ಕೊಂಡು ಹೇಳ್ತೀನಿ ಅನ್ನೋದೊಂದು ಇರ್ತದೆ. ನನಗೆ ಇಷ್ಟೆಲ್ಲ ಹೇಳಿ ನಿಮಗೆ ನನಗೊಂದು ಖುಷಿ ಆಗ್ತದೆ, ಮಕ್ಕಳಿಗೆ ಕಲಿಸ್ಕೊಡ್ತೀನಿ ಅನ್ನೋದು ಖುಷಿ ಆಗ್ತದೆ.
ಎಷ್ಟೋ ಜನ ಬಡವರು ಬಿ ಕಲಿಬೇಕನ್ನೋ ಆಸೆ ಇರ್ತದ, ಹಾಗಾಗಿ ಅವರಿಗೆ ಕಲಿಯೋಕೆ ದೂರ ಆಗ್ತದ, ಇಲ್ಲ ಮನೆ ದೂರ ಇರ್ಬೋದು, ಇಲ್ಲ ದುಡ್ಡು ಕೊಳ್ಳದೇ ಇರ್ಬೋದು. ಅದಕ್ಕಾಗಿ ನಮ್ಮ ಕಡೆಯಿಂದ ಯೂಟ್ಯೂಬ್ ಚಾನಲ್ ಅಲ್ಲಿ ಶ್ರಾವಣಿ ಭರತನಾಟ್ಯ ಅಂತ ಟೈಪ್ ಮಾಡಿ ಆದಷ್ಟು ಮಟ್ಟಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ ಅಂತ, ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ, ನಮ್ಮ ಮಕ್ಕಳಿಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.